ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಹೀರೆಕಾಯಿ ಸಿಪ್ಪೆಯನ್ನು ಈ ಥರನೇ ತೆಗೆದು ಇಟ್ಕೊಂಡಿದ್ದೀನಿ ರೀ. ಈಗ ಯಾಕಂದರೆ ಹೀರೆಕಾಯಿನ ನಾವು ತರ್ತೀವಿ ನೋಡ್ರಿ. ಹೀರೆಕಾಯಿ ಹಿಂದ್ಗಡೆ ಇದು ಒಂಚೂರು ಈ ಥರ ಇರುತ್ತೆ ನೋಡ್ರಿ. ಇದನ್ನು ಸಹ ನೀವು ಚಟ್ನಿಗೆ ಯೂಸ್ ಮಾಡ್ಬೋದು. ತುಂಬ ರುಚಿಯಾದಂಥ ಒಂದು ಚಟ್ನಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ತುರಿದ ಹೀರೆಕಾಯಿ ಸಿಪ್ಪೆನಲ್ಲಿ ತುಂಬ ಇದು ಆರೋಗ್ಯಕ್ಕೆ ಒಳ್ಳೆಯದಾಗಿದೆ. ಹಾಗಾಗಿ ಇದನ್ನು ತುಂಬ ಬೇಗನೂ ಮಾಡ್ಬೋದು. ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಒಳ್ಳೆ ಟೇಸ್ಟ್ ಆಗಿರುತ್ತೆ. ನೋಡ್ಬೋದು ರೀ, ನಾನಿಲ್ಲೊಂದು ಪಾತ್ರೆಯನ್ನು ಬಿಸಿಗಿಟ್ಕೊಂಡಿದ್ದೇನೆ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೇನೆ. ನಮ್ಮದು ಚಲೋ ಒಂದು ಸ್ವಲ್ಪ ಆಯಿಲ್ ಬಿಸಿ ಹಾಕ್ಬೇಕ್ರಿ. ಇದಕ್ಕೆ ನೋಡಿರಿ, 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ. ಸ್ವಲ್ಪ ಇದು ಕೆಂಪಗೆ ಹಾಕ್ಬೇಕ್ರಿ. ಈಗ ನೋಡಿರಿ, ನಾವು 1/4 ಟೀ ಸ್ಪೂನಷ್ಟು ಜೀರಿಗೆಯನ್ನು ಸಹ ಸೇರಿಸ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಸ್ವಲ್ಪನೇ ನಮ್ಮದು ಬೇಳೆ ಕಲರು ಚೇಂಜ್ ಆಗಿದೆ. ಈ ಚೇಂಜ್ ಆಗಿದ್ದಕ್ಕೆ ನೋಡಿರಿ, ಇವಾಗ ನಾವು 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ರೀ. ಮತ್ತು 1 ಕಡ್ಡಿಯಷ್ಟು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಇದು ಚೆನ್ನಾಗಿ ಒಂದು ಸ್ವಲ್ಪ ಬಾಡಿಸ್ಕೋಬೇಕಾಗುತ್ತೆ ಇದ್ರ ಜೊತೆಗೆ. ಅಂದರೆ ಇದು ಒಂಚೂರು ಹಸಿ ವಾಸನೆ ಹೋಗಬೇಕು. ಚೆನ್ನಾಗಿ ಇದನ್ನು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಆಗಬೇಕು ರೀ. ಇದು ಫ್ರೈ ಆಗ್ತಾ ಇದ್ದ ಹಾಗೇ ಇವಾಗ ನೋಡಿರಿ, ನಾವು ಇಟ್ಕೊಂಡಿದ್ದ ಹೀರೆಕಾಯಿ ಸಿಪ್ಪೆಯನ್ನು ಸಹ ನಾವು ತೆಗೆದು ಇದೇ ಥರನೇ ನಾವು ಬಿಸಿ ಮಾಡ್ಕೋಬೇಕು. ನಾವು ಯಾಕಂದರೆ ಹೀರೆಕಾಯಿ ತೊಗೊಂಬರ್ತೀವಿ ನೋಡಿರಿ, ಅವಾಗ ಬರೀ ಹೀರೆಕಾಯಿ ಪಲ್ಯನೋ ಸಾರು ಮಾಡ್ತೀವಿ. ಈ ಸಿಪ್ಪೆಯನ್ನು ಹಾಗೆ ಬಿಸಾಕ್ತೀವಿ. ಬಿಸಾಕೋದಕ್ಕಿನ್ನದು ಈ ಥರ ಒಂದು ಚಟ್ನಿ ಮಾಡಿದ್ರೆ ಮತ್ತು ಮನೆಗೆ ಒಳ್ಳೆಯ ಒಂದು ಟೇಸ್ಟ್ ಆದಂಥ ಹೀರೆಕಾಯಿ ಚಟ್ನಿ ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಚೆನ್ನಾಗಿ ಟೇಸ್ಟ್ ಕೊಡ್ತದ್ರಿ. ನಮ್ಮ ಚಾನಲ್ ಹೊಸದಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ದು ನೋಡಿರಿ, ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ ಆಗಿ ಆದರೆ ನಮ್ಮ ವಿಡಿಯೋನ ನೋಡ್ತೀರಿ, ಆದರೆ ಸಬ್ಸ್ಕ್ರೈಬ್ ಆಗೋಲ್ಲ. ವಿಡಿಯೋ ಎಲ್ಲ ನೋಡಿದವರು ಒಂಚೂರು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಮ್ಮ ವಿಡಿಯೋ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕ್ತಾಯಿದ್ದೀವಿ. ನೀವು ಬೇಕಿದ್ದರೆ ಇದರೊಳಗೆ ಸ್ವಲ್ಪ ಕಮ್ಮಿ ಕ್ವಾಂಟಿಟಿ ಅಂದರೆ ಮಿಸ್ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡ್ಕೋಬೋದು. ಎಲ್ಲ ಒಂದು ರೆಸಿಪಿಗಳನ್ನು ನಾವು ಅದರೊಳಗೆ ಹಾಕ್ತಾಯಿದ್ದೀವಿ. ಈಗ 3 ಎಳಸಳು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀವಿ. ಇದು ಒಂದು ಸ್ವಲ್ಪನೇ ಹುಣಸೆ ಹುಳಿ, 2 ಎಲೆಯಷ್ಟು ಹುಣಸೆ ಹುಳಿ. ಬೇಕಿದ್ರೆ ನೀವು ಇದಕ್ಕೆ ಹುಣಸೆ ರಸವನ್ನು ಸಹ ಹಾಕ್ಬೋದು. ಈಗ ಮಾಡಿದ್ರೂ ಚೆನ್ನಾಗಾಗುತ್ತೆ. ಇವಾಗ ಇದು ನಮ್ಮದು ಬಿಸಿ ಆಗಿದೆ. ಈಗ ಕೊನೆಯದಾಗಿ ನೋಡಿರಿ, 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಳ್ಳವನ್ನು ಹಾಕೋತಾ ಇದ್ದೇನೆ. ಇದು ನೋಡಿರಿ, ನಮ್ಮದು ಬೇಳೆನೇ ಇದಕ್ಕೆ ಒಳ್ಳೆ ಟೇಸ್ಟ್ ಕೊಡೋಂಥದ್ದು. ಬೇಳೆಯನ್ನು ಚೆನ್ನಾಗಿ ನಾವು ಈ ಥರನೇ ಮಾಡ್ಕೊಂಡಿವಿ. ಇವಾಗ ನಾನು ಸ್ಟವನ್ನು ಆಫ್ ಮಾಡ್ತೀನಿ ರೀ. ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಈಗ ನಮ್ಮದು ಮಸಾಲ ನೋಡಿರಿ ಸ್ವಲ್ಪ ತಣ್ಣಗಾಗಿದೆ. ನಾವು ಇದನ್ನು ಮಿಕ್ಸಿ ಜಾರಿಗೆ ಹಾಕೋಣ ರೀ. ಇವಾಗ ನೋಡಿರಿ, ನಾವು ಮಿಕ್ಸಿ ಜಾರಿಗೆ ಹಾಕೊಂಡಾಗಿದೆ. ಸ್ವಲ್ಪನೇ ನೀರನ್ನು ಹಾಕೋಣ. ಇದು ನೀರಿನ ಅಂಶ ಇರುತ್ತೆ, ಆದ್ರೂ 4-5 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕೊಂಡ್ವಿ. ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ರೀ, ನಮ್ಮದು ಚಟ್ನಿ ರೆಡಿ. ಈಗ ನೋಡಿರಿ, ಈ ಥರ ಗಟ್ಟಿ, ನಿಮಗೆ ಇನ್ನೊಂಚೂರು ಗಟ್ಟಿ ಬೇಕಾದರೆ ಸ್ವಲ್ಪನೇ ನೀರು ಹಾಕೋಬೋದು. ನೋಡಿರಿ, ಈ ಥರನೇ ಚಟ್ನಿ ಈ ಥರನೇ ಬರುತ್ತೆ. ಇದು ನಾವು ಬೇಕಿದ್ದರೆ ಇಡ್ಲಿಗೆ, ದೋಸೆಗೆ ಎಲ್ಲದಕ್ಕೂ ಇದನ್ನು ಚೆನ್ನಾಗಿ ಯೂಸ್ ಮಾಡ್ಕೋಬೋದು ರೀ. ನೋಡ್ಬೋದು, ನಮ್ಮದು ಚಟ್ನಿ ರೆಡಿ ಆಗಿದೆ. ನೋಡಿದ್ರಲ್ರಿ, ನಮ್ಮದು ಹೀರೆಕಾಯಿ ಸಿಪ್ಪೆದು ಚಟ್ನಿ ತುಂಬ ಚೆನ್ನಾಗಾಗಿದೆ. ಒಳ್ಳೆ ಟೇಸ್ಟ್ ಇರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಮಾಡ್ಕೊಂಡು ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.